ಹಿರಣ್ಮಯಿ, ಏನಮ್ಮ ಇದು? ಏನ್ ಮಾಡ್ತಿದ್ಯಾ ನೀನು? ಇಲ್ಲ ದೇಶಿಕ್ರೆ, ನಾನು ಮಾತಾಡ್ತಾ ಇರೋದು ಅಮ್ಮನಿಗೆ ಕೇಳಿಸ್ತಾ ಇಲ್ಲ. ಅಮ್ಮನವರು ನನ್ನ ಜೊತೆ ಮಾತಾಡ್ತಾ ಇಲ್ಲ. ನಾನು ಎಷ್ಟು ಸತಿ ಕರೆದ್ರು ಅಮ್ಮನ ಮಾತ್ರ ಬರ್ತಿಲ್ಲ. ಅದು ಹಾಗಲ್ಲ ಮಗು, ಸ್ವಲ್ಪ ನನ್ನ ಮಾತು ಕೇಳಮ್ಮ. ಇಲ್ಲ, ನಾನು ಯಾರ ಮಾತು ಕೇಳಲ್ಲ. ಅಮ್ಮನವರು ಕಣ್ಬಿಟ್ಟು ನನ್ನ ನೋಡ್ಬೇಕು, ನನ್ನ ಜೊತೆ ಮಾತಾಡಬೇಕು. ಅಯ್ಯೋ ದೇವ್ರೆ, ನಾನು ನಿನಗೆ ಹೇಗೆ ಹೇಳಲಿಕ್ಕಂದ? ನೋಡು, ನೀನು ಎಷ್ಟೇ ಆರತಿ ಬೆಳಗಿದ್ರು ಆ ಅಮ್ಮನವರು ಪ್ರಕಟವಾಗೋದಿಲ್ಲ ತಾಯಿ. ಅದಕ್ಕೆ ಬೇರೆ ಕಾರಣನೇ ಇದೆ. ಬೇರೆ ಕಾರಣನ? ಅದೇನ್ ಕಾರಣ ಅಂತ ಹೇಳಿದೆ ಶಿಕ್ರೆ? ಆಯ್ತಮ್ಮ, ಹೇಳ್ತೀನಿ. ಕೂತ್ಕೋ, ಕೂತ್ಕೋ ತಾಯಿ. ಹೇಳಿದೆ ಶಿಕ್ರೆ, ಅಮ್ಮನವ್ರು ಯಾಕೆ ಪ್ರಕಟ ಆಗ್ತಾ ಇಲ್ಲ? ನನ್ಗೆ ಯಾಕೆ ಅಮ್ಮನವ್ರ ಅನುಗ್ರಹ ಸಿಗ್ತಾ ಇಲ್ಲ? ಹೇಳಿ, ಅದೇನ್ ಕಾರಣ ಅಂತ ಹೇಳಿ. ಹೇಳ್ತೀನಿ ಕಂದ, ಹೇಳ್ತೀನಿ. ಅಮ್ಮನವರು ನಿನಗೆ ಅನುಗ್ರಹ ಮಾಡದೇ ಇರೋದಕ್ಕೆ ಬಲವಾದ ಕಾರಣ ಇದೆ ತಾಯಿ. ಬಲವಾದ ಕಾರಣನ? ಏನದು ಹೇಳಿ. ಅಮ್ಮನವ್ರಿಗೆ ನನ್ನ ಮೇಲೆ ಕೋಪನಾ? ಇಲ್ಲ ಇಲ್ಲ, ಕೋಪನೂ ಇಲ್ಲ, ಮನಸ್ಸು ಇಲ್ಲ ಕಣಮ್ಮ. ಹಾಗಿದ್ರೆ ಅಮ್ಮನವ್ರು ಯಾಕೆ ನನ್ನ ಜೊತೆ ಮಾತಾಡ್ತಾ ಇಲ್ಲ? ನನ್ ಕರೆದ ತಕ್ಷಣ ಯಾಕೆ ಬರ್ತಾ ಇಲ್ಲ? ಅಮ್ಮನವ್ರು ನೀ ಕರೆದ ತಕ್ಷಣ ಬರದೇ ಇರೋದಕ್ಕೆ ಕಾರಣ ಇದೆ ಅಂತ ಆಗಲೇ ಹೇಳಿದ್ನಲ್ಲ ತಾಯಿ. ಏನ್ ಕಾರಣ ಇದೆ? ದೇವ್ರು ಭಕ್ತಿ ಕಾಣಿಸ್ಕೊಳ್ಳೋದಕ್ಕೆ ಯಾಕೆ ಬರಲ್ಲ? ಅವ್ರ ದೇವರೇ ಆದ್ರು ಆ ದೇವರಿಗೆ ಅವ್ರದ್ದೇ ಆದ ಕಟ್ಟುಪಾಡುಗಳಿರುತ್ತೆ ತಾಯಿ. ಹಾಗೆ ಸುಲಭವಾಗಿ ಆ ದೇವ್ರು ನಮಗೆ ದಕ್ಕೋ ಹಾಗಿದ್ದಿದ್ರೆ ಆ ದೇವ್ರಿಗೊಂದು ಬೆಲೆ ಎಲ್ಲಿರ್ತಿತ್ತು ಹೇಳು? ಎಲ್ಲದಕ್ಕೂ ಒಂದು ನೀತಿ, ನಿಯಮ, ಆಚಾರ, ವಿಚಾರ ಅಂತ ಇರುತ್ತೆ ಕಂದ. ಅದೆಲ್ಲ ನಂಗೆ ಗೊತ್ತಿರೋದು ಶಿಕ್ರೆ. ನನಗೆ ಗೊತ್ತಿರೋದು ಅಮ್ಮನವರೊಬ್ರೆ. ಅವರು ಬರೀ ವಿಗ್ರಹ ಕೂತಿದ್ದಾರೆ. ನಾನು ಬೇಡ್ಕೊಂಡಾಗೆಲ್ಲ ಆ ತಾಯಿ ಅನುಗ್ರಹ ಮಾಡೋದು ರೂಢಿ ಅಲ್ವಾ? ಅದು ನಿಜ ಕಂದ. ಹಾಗೆ ಅಮ್ಮನವರು ಅನುಗ್ರಹ ಮಾಡದೇ ಇರೋದಕ್ಕೆ ಒಂದು ದೊಡ್ಡ ಕಾರಣ ಇದೆ. ಅದೇನಪ್ಪ ಅಂದ್ರೆ, ನಮ್ಮಿಂದ ಒಂದು ದೊಡ್ಡ ಅಪಚಾರ ಆಗಿದೆ ಕಣಮ್ಮ. ಅಪಚಾರನ? ಏನು ಶಿಕ್ರೆ? ಇವತ್ತು ಇದು ಅಮ್ಮನವ್ರ ವಿಗ್ರಹ ನಿಜ. ಆದರೆ ಹಾಗೆ ಅಮ್ಮನವ್ರ ವಿಗ್ರಹ ಆಗೋದಕ್ಕೂ ಮುಂಚೆ ಅದೊಂದು ಸಾಧಾರಣ ಶಿಲೆಯಾಗಿತ್ತು. ಅದನ್ನು ಶಿಲ್ಪಿ ಕೆತ್ತಿ ಅಮ್ಮನವರು ವಿಗ್ರಹ ಮಾಡ್ದ. ರೂಪ ಕೊಟ್ಟಿರೋ ಆ ದೇವರು ವಿಗ್ರಹದಲ್ಲಿ ನೆಲೆಸಿ ನಮಗೆ ಅನುಗ್ರಹಿಸ್ತಾರೆ. ಹಾಗೇನೆ ಈ ದೇವಸ್ಥಾನ ಕಟ್ಟಬೇಕಾದ್ರೂ ಶಕ್ತಿ ತುಂಬ ಕೆಲಸ ಆಗಿತ್ತು. ನೇಪಾಳದ ಹತ್ರ ಹರಿಯೋ ಗಂಡಕಿ ನದಿ ತೀರದಿಂದ ಸಾಲಿಗ್ರಾಮವನ್ನು ತಂದು ಇಲ್ಲಿಟ್ಟು ಸಾಲಿಗ್ರಾಮದ ಕಲ್ಲಿನಲ್ಲಿತ್ತು. ಅದೆಲ್ಲ ಬಿಡಿದ್ದೆ ಶಿಕ್ರೆ, ಈಗೇನಾಗಿದೆ?
ಶಕ್ತಿ ಕಂದ್ರೆ ಇಲ್ಲೇ ಇದೆ ಅಂದ್ರೆ ನಮಗೆ ಅನುಗ್ರಹ ಆಗ್ಬೇಕು ತಾನೆ. ಇಲ್ಲ ಕಂದ, ಅವತ್ತು ಕೊಳ್ಳಿದೆವ ಇಡೀ ಊರನ್ನೇ ಸುಟ್ಟು ಭಸ್ಮ ಮಾಡೋ ಸಮಯದಲ್ಲಿ ಅಮ್ಮನವರಿಗೆ ಕೋಪ ಬಂತು. ಆಗ ಸಿಟ್ಟಿನಿಂದ ಅಮ್ಮವರು ದುರ್ಗೆ ಅವತಾರ ತಾಳಿ ಚಂದ್ರಧರನ ಹತ್ರ ತ್ರಿಶೂಲ ಹೆಸರು. ವಾಸ್ತವವಾಗಿ ಅವತ್ತು ಚಂದ್ರಧರ ಆ ತ್ರಿಶೂಲಕ್ಕೆ ಬಲಿಯಾಗಬೇಕಾಗಿತ್ತು. ಹೌದಾ ದೇಶಿಕರೇ? ಹೌದಮ್ಮ. ಆಗ ನಾವು ಚಂದ್ರಧರನ ಉಳಿಸ್ಕೊಳ್ಳೇಬೇಕಾಗಿತ್ತು. ನಮಗೆ ಬೇರೆ ದಾರಿ ಕಾಣಲೇ ಇಲ್ಲ. ಅಮ್ಮನವರ ತ್ರಿಶೂಲಕ್ಕೆ ಎದುರಾಗಿ ಯಾವ ಶಕ್ತಿನ ಬಳಸಬೇಕು ಅಂತ ಯೋಚಿಸ್ತಿದ್ದಾಗ ನಮಗೆ ಹೊಡೆದಿದ್ದೇ ಈ ಉಪಾಯ. ಆಗ ನಾವು ಈ ಸಾಲಿಗ್ರಾಮವನ್ನು ತಂದು ಅಮ್ಮನವರ ತ್ರಿಶೂಲಕ್ಕೆ ಎದುರಾಗಿ ಹಿಡಿಬೇಕಾಯ್ತು. ಹಾಗೆ ತ್ರಿಶೂಲಕ್ಕೆ ಎದುರಾಗಿ ಹಿಡಿದ ಸಾಲಿಗ್ರಾಮದ ಕಲ್ಲು ದೂರ ಸಿಡಿದು ಬಿತ್ತು. ಆದರೆ ಚಂದ್ರಧರನ ಉಳಿಸ್ಕೊಳ್ಳೋದ್ರಲ್ಲಿ ನಾವು ಯಶಸ್ವಿ ಆದ್ವಿ. ಈಗ ಅಮ್ಮನವರ ವಿಗ್ರಹಕ್ಕೆ ಮತ್ತೆ ಶಕ್ತಿ ತುಂಬಬೇಕು, ದೇವಸ್ಥಾನ ಮತ್ತೆ ಒಂದು ಪವಿತ್ರ ಕ್ಷೇತ್ರವಾಗಬೇಕು ಅಂದರೆ ನಾವು ಮೊದಲಿದ್ದ ಸಾಲಿಗ್ರಾಮದ ಥರದ್ದೇ ಇನ್ನೊಂದು ಶಕ್ತಿಯುತವಾದ ಸಾಲಿಗ್ರಾಮವನ್ನು ತಂದು ಅಲ್ಲಿಟ್ಟು ಪೂಜೆ ಮಾಡಬೇಕು ಕಂದ. ಆಗ್ಲೇನೆ ನೀನು ಮತ್ತೆ ಮೊದಲಿನ ಹಾಗೆ ಅಮ್ಮನವರ ಹತ್ರ ಮಾತಾಡೋದಕ್ಕೆ ಸಾಧ್ಯವಾಗೋದು. ಇದರ ವಿನಃ ಅಮ್ಮನವರ ಅನುಗ್ರಹ ನಿನಗೆ ಖಂಡಿತ ಆಗೋದಿಲ್ಲ ಮಗು. ಅದನ್ನು ತರುವ ಶಕ್ತಿ ನಿನಗೆ ಮಾತ್ರ ಇದೆ ಮಗು. ಸರಿ ದೇಶಿಕ್ರೆ, ಸಾಲಿಗ್ರಾಮದ ಕಲ್ಲು ಎಲ್ಲಿದ್ರೂ ಸರಿ, ನಾನು ಅದನ್ನು ಹುಡುಕಿ ದೇವಸ್ಥಾನದಲ್ಲಿ ಇರ್ತೀನಿ. ಮತ್ತೆ ದೇವಸ್ಥಾನಕ್ಕೆ ಜೀವ ತುಂಬ್ತೀನಿ. ನಾನಿನ್ ಬರ್ತೀನಿ ದೇಶಿಕ್ರೆ. ತಾಯಿ, ನೀನೇ ಅನುಗ್ರಹಿಸಿ ಕಾಪಾಡಬೇಕಮ್ಮ. ಕಂದ 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 ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನೀವು ಇಲ್ಲಿ ಕೂತಿದ್ದು ನಾನು ನೋಡೇ ಇಲ್ಲ. ಇರ್ಲಿ ಬಿಡು. ನಿನ್ನ ತಲೆಯಲ್ಲಿ ಸಾಲಿಗ್ರಾಮದ ವಿಚಾರ ತುಂಬಿಕೊಂಡಿರುವಾಗ ಅಕ್ಕಪಕ್ಕ ಬೇರೆ ಎಲ್ಲ ನಿನಗೆ ಹೇಗೆ ಗೊತ್ತಾಗುತ್ತೆ? ಇದನ್ನಿದು ಆಶ್ಚರ್ಯ ತಾತ. ನನ್ನ ತಲೆಯ ಸಾಲಿಗ್ರಾಮ ಕಲ್ಲಿನ ವಿಷಯ ನಡೀತದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಯ್ತು? ಬೇರೆಯವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ನಿಮ್ಗೆ ಹೇಗೆ ತಿಳಿಯುತ್ತೆ? ಅಷ್ಟು ತಿಳಿದಿದ್ಮೇಲೆ ಈ ಜೀವ ಯಾಕೆ ಇರ್ಬೇಕು ಮಗು? ನಾವು ಶಿವಭಕ್ತರಲ್ಲ, ನಮಗೆಲ್ಲ ತಿಳಿಯುತ್ತೆ. ಇನ್ನರ್ಧ ಸಾಲಿಗ್ರಾಮದ ಕಲ್ಲನ್ನು ಹುಡ್ಕೊಡ್ತಾ ಇರ್ಬೇಕು. ಅದನ್ನು ಮರಳಿ ತಂದ್ರೆ ಮಾತ್ರ ನಿನಗೆ ದೇವಿಯ ಅನುಗ್ರಹ ಆಗೋದು.
ಇದೇ ತಾನೇ ನಿನ್ನ ಮನಸ್ಸಲ್ಲಿ ನಡೀತಿರೋದು. ಹೌದೌದು, ನೀವು ಹೇಳಿದ್ದಲ್ಲ ಸತ್ಯ. ನೀವು ಸಾಮಾನ್ಯ ಪೂಜೆ ಅಲ್ಲ, ನಂಗೆ ಆಶೀರ್ವಾದ ಮಾಡಿ. ಎದ್ದೇಳು ಕಂದ, ನಿನಗೆ ಒಳ್ಳೇದಾಗಲಿ. ಆ ತಾಯಿ ನಿನ್ನನ್ನು ಚೆನ್ನಾಗಿಡ್ಲಿ. ತಾತ, ನಾನು ನಿಮಗೆ ಮೊಮ್ಮಗಳು ಇದ್ದ ಹಾಗೆ ಅಲ್ವಾ? ಇಲ್ಲ ಅಂದವ್ರು ಯಾರು? ನೀನು ನನ್ನ ಬಾಯಿ ತುಂಬ ತಾತ ಅಂತ ಕರೆದ ಮೇಲೆ ನೀನು ನನ್ನ ಮೊಮ್ಮಗಳಿದ್ದ ಹಾಗೆ. ನಾನು ನಿಮ್ಮ ಮೊಮ್ಮಗಳು ಇದ್ದ ಹಾಗೆ ಅಂದ್ರೆ ನೀವು ನನಗೆ ಒಂದು ಸಹಾಯ ಮಾಡ್ಬೋದು ತಾನೆ? ಖಂಡಿತ ಮಾಡಿದೆ. ಹೇಳು, ಏನಾಗ್ಬೇಕು? ತಾತ, ನಾನು ಸಾಲಿಗ್ರಾಮ ಕಲ್ಲು ಹುಡ್ಕಕ್ ಹೊರಟಿದ್ದೀನಿ ಅನ್ನೋದು ನಿಮ್ಗೆ ಗೊತ್ತು ಅಲ್ವಾ? ಹಾಗೆ ಆ ಸಾಲಿಗ್ರಾಮ ಕಲ್ಲು ಎಲ್ಲಿ ಸಿಗುತ್ತೆ ಅಂತ ನಂಗೆ ಹೇಳಿ ತಾತ. ನಿಮ್ಮಿಂದ ತುಂಬಾ ಉಪಕಾರ ಆಗತ್ತೆ. ನಿನಗೆ ಅಷ್ಟು ಸಹಾಯ ಮಾಡಲಿಲ್ಲ ಅಂದಮೇಲೆ ನಾನು ಶಿವಭಕ್ತನಾಗಿ ಏನು ಪ್ರಯೋಜನ? ಖಂಡಿತ ಹೇಳ್ತೀನಿ ಮಗು. ದಾರಿಯಲ್ಲಿ ಹೋಗ್ತಿದ್ದ ನಿನ್ನನ್ನು ತಡೆದು ಯಾಕೆ ಕರೆದೆ ಹೇಳು? ಸಾಲಿಗ್ರಾಮದ ಕಲ್ಲು ಎಲ್ಲಿದೆ ಅಂತ ಹೇಳೋದಕ್ಕೆ. ಹೌದಾ? ತುಂಬಾ ಸಂತೋಷ. ಹೇಳಿ ತಾತ, ಬೇಗ ಹೇಳಿ. ನನಗೆ ಸಿಕ್ಕಿರೋ ಸೂಚನೆ ಪ್ರಕಾರ ನೀನು ಹೀಗೆ ಉತ್ತರ ದಿಕ್ಕಿನ ಕಡೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಮಂಗಳಗಿರಿ ಅಂತ ಗ್ರಾಮ ಬರುತ್ತೆ. ಆ ಗ್ರಾಮಕ್ಕೆ ನೀನು ಹೋದರೆ ಅಲ್ಲೊಬ್ಬ ವಯಸ್ಸಾಗಿರೋ ಶಕ್ತಿಯನ್ನ ವೃದ್ಧ ಸಿಗ್ತಾನೆ. ಅವನ ಹತ್ರ ನೀನು ಹುಡುಕ್ತಾ ಇರೋ ಸಾಲಿಗ್ರಾಮದ ಕಲ್ಲು ಸಿಗತ್ತೆ. ಹೌದಾ ತಾತ? ಸತ್ಯ ಹೇಳ್ತಾ ಇದ್ದೀರಾ ತಾನೆ? ನನಗೆ ಅಸತ್ಯ ನೋಡಿದ ಅಭ್ಯಾಸ ಇಲ್ಲ ಮಗು. ನಾನು ಹೇಳ್ತಾ ಇರೋದು ಅಕ್ಷರ ಸಹ ಸತ್ಯ. ಆ ವೃದ್ಧನ ಹತ್ರ ಸಾಲಿಗ್ರಾಮದ ಕಲ್ಲಿದೆ. ನೀನು ಹೋಗಿ ಅದನ್ನು ಪಡ್ಕೊ. ತಾತ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ನನಗೆ. ಆ ಸಾಲಿಗ್ರಾಮ ಕಲ್ಲನ್ನು ಎಲ್ಲಿ ಹುಡುಕ್ಲಿ ಅಂತ ತುಂಬಾ ಚಿಂತೆ ಆಗ್ಬಿಟ್ಟಿತ್ತು ನನಗೆ. ನಿಮ್ಮನ್ನ ನಾನು ಯಾವತ್ತೂ ಮರೆಯೋದಿಲ್ಲ. ಆ ತಾಯಿಯ ಅನುಗ್ರಹನ ಪಡೆಯೋದಿಕ್ಕೆ ನೀವು ನನಗೆ ಸಹಾಯ ಮಾಡ್ತಿದ್ದೀರಾ. ನಿಮಗೆ ಒಂದು ದೊಡ್ಡ ನಮಸ್ಕಾರ. ನಿನಗೆ ವಿಷಯ ತಿಳಿಸೋದು ನನ್ನ ಕರ್ತವ್ಯ. ಈಗ ನನ್ನ ಮನಸ್ಸು ಹಗುರ ಆಯ್ತು. ನೀನು ಹೋಗಿ ಆ ಸಾಲಿಗ್ರಾಮದ ಕಲ್ಲನ್ನು ಪಡ್ಕೊ. ನಿಮ್ಮ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ನಾನು ಈಗಲೇ ಹೋಗ್ತೀನಿ. ಹೋಗಿ ಆ ಸಾಲಿಗ್ರಾಮದ ಕಲ್ಲನ್ನು ತಗೊಂಡು ಬಾ. ಅದು ನನ್ನ ಕೈ ಸೇರಿದ್ರೆ ಮಾತ್ರ ಶ್ರೀಚಕ್ರ ನನ್ನ ವಶವಾಗು. ಆ ಶ್ರೀಚಕ್ರ ಒಂದು ನನ್ನ ಕೈ ವಶವಾದ ಮೇಲೆ ನನ್ನ ಶಕ್ತಿ ಏನು ಅಂತ ತೋರಿಸ್ತೇನೆ. ಹೋಗು, ಆ ಸಾಲಿಗ್ರಾಮದ ಕಲ್ಲನ್ನ ಪಡ್ಕೊ. ಹಿರಣ್ಮಯಿ, ಎಲ್ಲೋಗಿದ್ದೆ? ದೇವಸ್ಥಾನಕ್ಕೆ ಹೋಗಿದ್ಯಾ? ಇಷ್ಟೊತ್ತು ಯಾಕಾಯ್ತು?
ನೀನು ಸೌಗಂಧಿ ಮನೆಗೆ ಹೋಗಿ ಬಂದ್ಯಾ? ಹೌದು. ಯಾಕೆ ಹೋಗಿದ್ದೆ ಅಲ್ಲಿಗೆ? ಏನು ವಿಷಯ? ಏನಿಲ್ಲ, ನಾನು ಸೌಗಂಧಿಯವ್ರ ಅಪ್ಪನ ನೋಡಕ್ಕೆ ಅಂತ ಹೋಗಿದ್ದೆ. ಅವರಿಗೆ ಮಾತುಕತೆ ಇಂತೋಗಿರೋ ವಿಷಯ ಯಾಕೆ ನನಗೆ ಯಾರೂ ಹೇಳಿಲ್ಲ? ಹೌದು, ಸೌಗಂಧಿ ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ನನಗೆ ಈ ವಿಷಯ ಗೊತ್ತಾಯ್ತು. ಸೌಗಂಧಿಯವರಮ್ಮ ನನ್ನ ಹತ್ರ ಕಣ್ಣೀರು ಹಾಕಿದ್ರು, ನನ್ನ ಗಂಡನ ಕಾಪಾಡು ಅಂತ. ಆದರೆ ನನಗೆ ಅಮ್ಮನವ್ರ ಅನುಗ್ರಹನೇ ಆಗ್ತಾ ಇಲ್ಲ. ನಾನೇನು ಮಾಡದೇ ಇರೋ ಪರಿಸ್ಥಿತಿನಲ್ಲಿದ್ದೀನಿ. ಯಾಕೆ ನೀವಿಬ್ರು ನನಗೆ ಮೋಸ ಮಾಡಿದ್ರಿ? ಏನಾಯ್ತು? ನಾವೇನ್ ಮಾಡಿದ್ವಿ? ಹ್ಞೂ ಪುಟ್ಟ, ನಿನ್ನ ಹತ್ರ ನಾವು ಯಾವ ವಿಷಯ ಮುಚ್ಚಿಡ್ತೀವಿ? ದೇವಸ್ಥಾನದಲ್ಲಿ ಏನು ನಡೀತು, ಸೌಗಂಧಿಯವ್ರ ಅಪ್ಪಂಗೆ ಹಾಗಾಗೋದಕ್ಕೆ ಏನು ಕಾರಣ ಅಂತ ನನಗೆ ಯಾಕೆ ಹಂಗೆ ಹೇಳಿಲ್ಲ? ಚಂದ್ರಧರ ಅವರನ್ನ ಉಳಿಸೋದಿಕ್ಕೆ ದೇಶಿಕರು ಸಾಲಿಗ್ರಾಮದ ಕಲ್ಲನ್ನು ತ್ರಿಶೂಲಕ್ಕೆ ಅಡ್ಡ ಇಟ್ಟಿದ್ದಕ್ಕೆ ಸಾಲಿಗ್ರಾಮದ ಕಲ್ಲು ಹೊಡೆದೋಯ್ತಂತೆ. ಅದಕ್ಕೆ ದೇವಸ್ಥಾನ ಶಕ್ತಿ ಕಳ್ಕೊಂಡಿದ್ಯಂತೆ. ಅದಕ್ಕೆ ನನಗೆ ಅನುಗ್ರಹ ಆಗ್ತಾ ಇಲ್ಲ. ಹಿರಣ್ಮಯಿ, ಇದೆಲ್ಲ ನಿಂಗೆ ಯಾರು ಪುಟ್ಟ ಹೇಳಿದ್ದು? ದೇಶಿಕರು ಬಂದು ನನಗೆ ಹೇಳಿದ್ರು, ನನಗೆ ಯಾಕೆ ಅಮ್ಮನವ್ರ ಅನುಗ್ರಹ ಆಗ್ತಾ ಇಲ್ಲ ಅಂತ. ಚಂದ್ರಧರನ ಕಾರಣಕ್ಕೆ ಹೀಗಾಯ್ತು ಅನ್ನೋದಾಗಲಿ, ತಾನು ಅವನನ್ನು ಬೆನ್ನಟ್ಟಿ ಹೋದೆ ಅನ್ನೋದಾಗಲಿ, ಹುಡುಗಿಯಾಗಿ ಅವಳು ಅವನ ಹತ್ರ ತ್ರಿಶೂಲ ಎಸ್ತಿದ್ದಾಗಲಿ, ನೀವ್ಯಾರೂ ಈ ವಿಷಯ ಮಾತಾಡಬಾರ್ದು. ಅಮ್ಮನವ್ರ ಮುಂದೆ ಇದ್ದ ಸಾಲಿಗ್ರಾಮದ ಕಲ್ಲು ಒಡೆದೋಗಿರೋದೇ ಇದಕ್ಕೆಲ್ಲ ಕಾರಣ ಅಂತ. ಈಗ ಸಾಲಿಗ್ರಾಮದ ಕಲ್ಲು ತರದೆ ಆ ತಾಯಿ ಯಾರಿಗೂ ಒಲಿಯೋದಿಲ್ವಂತೆ. ನಾನೇನು ಮಾಡೋದಕ್ಕಾಗೋದಿಲ್ವಂತೆ. ನಾನು ಅಮ್ಮನವ್ರ ಜೊತೆ ಮಾತಾಡಬೇಕು ಅಂದ್ರೂ ಇನ್ನೊಂದು ಸಾಲಿಗ್ರಾಮ ತರಲೇಬೇಕಂತೆ. ಅದು ನನ್ನ ಜವಾಬ್ದಾರಿ. ಅಲ್ಲ, ಅದಕ್ಕೆ ನೀನೇನು ಮಾಡೋದಕ್ಕಾಗುತ್ತೆ? ಆ ಸಾಲಿಗ್ರಾಮದ ಕಲ್ಲು ಎಲ್ಲಿ ಸಿಗತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದು ಮಂಗಳಗಿರಿಯಲ್ಲಿ ಸಿಗತ್ತಂತೆ. ನಾನು ಹೋಗಲೇಬೇಕು, ಆ ಕೆಲಸ ಆಗಲೇಬೇಕು. ಅದಕ್ಕೆಲ್ಲ ನೀನು ಯಾಕೆ ಹೋಗ್ತೀಯ ಪುಟ್ಟ? ದೊಡ್ಡವ್ರು ಹೋಗಿ ತರ್ತಾರೆ ಬಿಡು. ನೀನೀಗ ಮಂಗಳಗಿರಿಗೆ ಹೋಗಿ ಸಾಲಿಗ್ರಾಮದ ಕಲ್ಲು ತರೋದಕ್ಕಾಗತ್ತಾ? ಬೇಡ, ನೀನು ಉಳಿದು ಬಂದಿರೋದೇ ಹೆಚ್ಚು. ಇಲ್ಲಮ್ಮ, ಆ ತಾಯಿ ನನಗೆ ಅನುಗ್ರಹ ಮಾಡೋದು ಬೇಡವಾ? ಅಮ್ಮನವ್ರು ಮಾತಾಡಿಲ್ಲ ಅಂದರೆ ನಾನು ಏನು ಮಾಡೋದಕ್ಕೆ ಸಾಧ್ಯ ಇದೆ? ನಾನು ಬಾಲಂಬಿಕೆ ಆಗಿದ್ದು ಏನು ಪ್ರಯೋಜನ? ನನಗೆ ಅಮ್ಮನವ್ರು ಬೇಕು, ನನ್ನನ್ನು ತಡಿಬೇಡಿ.